ನಮಸ್ಕಾರ ಸ್ನೇಹಿತರೆ. ಇಂದಿನ ಈ ವಿಡಿಯೋದಲ್ಲಿ ಕುಂಭರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಕುಂಭರಾಶಿಯಲ್ಲಿ ಜನಿಸಿದವರು ನೀವು ಸಾಮಾನ್ಯ ಮನುಷ್ಯರಾಗಿರುವುದಿಲ್ಲ. ನೀವು ಎಲ್ಲವನ್ನ ಅರಿತಿರುವಂತಹ ಮೇಧಾವಿಗಳು ಹಾಗೂ ತತ್ವಜ್ಞಾನಿಗಳು ಎಂದೇ ಹೇಳ್ಬೋದು. ಏಕೆಂದರೆ ಶನಿ ಮಹಾತ್ಮನು ಕುಂಭರಾಶಿಯ ಅಧಿಪತಿಯಾಗಿರುವುದರಿಂದ ನಿಮ್ಮಲ್ಲಿ ನ್ಯಾಯ, ನೀತಿ ಮತ್ತು ಧರ್ಮ ಎನ್ನುವುದು ನಿಮಗೆ ರಕ್ತಗತವಾಗಿ ಹುಟ್ಟಿನಿಂದಲೇ ಬಂದಿರುತ್ತದೆ. ಇಡೀ ಜಗತ್ತೇ ಒಂದು ದಾರಿಯಾದರೆ ನಿಮ್ಮ ದಾರಿಯೇ ಬೇರೆ. ನಿಮಗೆ ಹೊಸ ದಾರಿಯನ್ನ ಸೃಷ್ಟಿಸುವ ತಾಕತ್ತು ಮತ್ತು ಧೈರ್ಯ ಇರುವವರು. ನಿಮ್ಮ ಬುದ್ಧಿವಂತಿಕೆಗೆ ಬೇರೆ ಯಾರೂ ಸಹ ಸರಿಸಾಟಿಯೇ ಇಲ್ಲ. ನಿಮ್ಮಲ್ಲಿರುವಂತಹ ದೂರದೃಷ್ಟಿಯನ್ನ ಯಾರಿಂದಲೂ ಸಹ ಊಹಿಸಲು ಸಾಧ್ಯವೇ ಇಲ್ಲ. ಕುಂಭರಾಶಿಯವರು, ನೀವು ನಿಮ್ಮ ಮನಸ್ಸಿನಲ್ಲಿ ಒಂದಲ್ಲ ಒಂದು ಕೊರಗು ಇದ್ದೇ ಇರುತ್ತದೆ. ಜಗತ್ತಿನಲ್ಲಿರುವ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಹೇಳುವ ನೀವು ಸ್ವತಃ ನಿಮ್ಮ ಸ್ವಂತ ಜೀವನದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ವಿಫಲವಾದಂತೆ ಕೊರಗುವಿರಿ. ಇಡೀ ಊರಿಗೆ ನ್ಯಾಯ ನೀತಿ ಹೇಳುವ ನೀವು ನಿಮ್ಮ ಮನೆಯಲ್ಲಿರುವ ಸಮಸ್ಯೆಯನ್ನ ನಿಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಸದಾ ಒಬ್ಬಂಟಿಯಾಗಿ ಯೋಚಿಸುವಿರಿ. ಇಡೀ ಜಗತ್ತಿಗೆ ಜ್ಞಾನದ ಭಂಡಾರವನ್ನ ಹಂಚುವ ನೀವು ನಿಮ್ಮ ಅಮೂಲ್ಯವಾದ ಸಮಯವನ್ನ ಚಿಂತೆಯಲ್ಲಿ ಕಳೆಯುತ್ತೀರಿ. ಹಾಗಾದ್ರೆ ಕುಂಭ ಎಂದರೇನು ಎಂದು ನೋಡೋದಾದ್ರೆ, ಕುಂಭ ಎಂದರೆ ಮಡಿಕೆ ಎನ್ನುವ ಅರ್ಥವನ್ನ ನೀಡುತ್ತದೆ. ಮಡಿಕೆಯಲ್ಲಿ ಇರುವ ನೀರಿನ ಹಾಗೆ ಎಲ್ಲರಿಗೂ ದಾಹ ತಣಿಸುವ ಶಕ್ತಿ ನಿಮ್ಮಲ್ಲಿ ಸಾಕಷ್ಟು ಪ್ರಮಾಣದಲ್ಲಿರುತ್ತದೆ. ಅಂದರೆ ದಯೆ, ಕರುಣೆ, ಅನುಕಂಪ, ಪ್ರೀತಿ, ಪ್ರೇಮ, ವಿಶ್ವಾಸ ಈ ಎಲ್ಲವನ್ನ ನಿಮ್ಮಲ್ಲಿ ಕಾಣಬಹುದು. ಆದರೆ ನೀವು ಕೆಲವೊಂದು ಸಮಯದಲ್ಲಿ ಆ ಕುಂಭ ಅಂದರೆ ಮಡಕೆ ಎಂದು ಖಾಲಿಯಾಗಿದೆ ಏನೋ ಎನ್ನುವ ಹಾಗೆ ಕೆಲವೊಮ್ಮೆ ತುಂಬ ಬೇಸರದಿಂದ ಇರುವಿರಿ. ಅದೆಷ್ಟೋ ಜನರಿಗೆ ಕಷ್ಟದ ಸಮಯದಲ್ಲಿ ಕೈ ಹಿಡಿದು ಬದುಕು ಕಟ್ಟಿಕೊಟ್ಟ ನೀವು ಇಂದು ತಮ್ಮ ಬದುಕಲ್ಲಿ ದಾರಿ ಕಾಣದೆ ಕತ್ತಲಲ್ಲಿ ನಿಲ್ಲುವ ಪರಿಸ್ಥಿತಿ ಯಾಕೆ ಬಂತು ಎಂದು ಯೋಚಿಸುತ್ತಾ ಚಿಂತೆಯಲ್ಲಿ ಮುಳುಗುವಿರಿ. ಹೌದು, ಆತ್ಮೀಯ ಕುಂಭ ರಾಶಿಯವರೇ, ನೀವು ಒಂದು ಕಟು ಸತ್ಯವನ್ನ ಒಪ್ಪಿಕೊಳ್ಳಲೇಬೇಕು. ಏಕೆಂದರೆ ತಮ್ಮ ಬದುಕಲ್ಲಿ ಪದೇ ಪದೇ ನೋವನ್ನ ಅನುಭವಿಸುತ್ತಿರುವ ನೀವು ನಿಮ್ಮ ಸೋಲಿಗೆ ಕಾರಣ ಏನು ಎಂದು ನೋಡೋದಾದ್ರೆ, ನಿಮ್ಮ ಸೋಲಿಗೆ ನಿಮ್ಮ ಶತ್ರುಗಳು ಅಲ್ಲವೇ ಅಲ್ಲ, ನಿಮ್ಮ ಗ್ರಹಚಾರವೂ ಅಲ್ಲ, ಬದಲಾಗಿ ನಿಮ್ಮಲ್ಲಿರುವ ಅತಿಯಾದ ಒಳ್ಳೆಯತನ ಹಾಗೂ ಮೊದಲು ನಿಮ್ಮನ್ನ ನೀವು ನಂಬದೇ ಇರುವುದು. ಅಂದರೆ ಕೆಲವೊಮ್ಮೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲದಿರುವುದು, ನಿಮ್ಮನ್ನ ನೀವೇ ಕಡೆಗಣಿಸಿಕೊಳ್ಳುವ ಆ ಒಂದು ವಿಚಿತ್ರ ಸ್ವಭಾವ ನಿಮ್ಮದಾಗಿರುತ್ತದೆ. ನಿಮ್ಮ ವ್ಯಕ್ತಿತ್ವದಲ್ಲಿರುವ ಆ ಒಂದು ಚಿಕ್ಕ ತಪ್ಪು ನಿಮ್ಮ ಇಡೀ ಜೀವನವನ್ನೇ ಅದಲು ಬದಲು ಮಾಡಿಬಿಡುತ್ತದೆ. ನೀವು ಗಳಿಸಿದ ಸಂಪಾದನೆಯನ್ನು ಕರಗಿ ಹೋಗುವಂತೆ ಮಾಡುತ್ತದೆ. ದಿನವಿಡೀ ನೀವು ಎಷ್ಟೇ ಕಷ್ಟಪಟ್ಟು ದುಡಿದರೂ ಆ ಹಣ ಕೊನೆಗೆ ನಿಮ್ಮ ಕೈಯಲ್ಲಿ ಉಳಿಯದೆ, ಮನಸ್ಸಿಗೆ ನೆಮ್ಮದಿ ಇಲ್ಲದೆ, ಬದುಕಲ್ಲಿ ಸುಖ ಕಾಣದೆ ನೆಮ್ಮದಿ ಕಳೆದುಕೊಳ್ಳುತ್ತೀರಿ. ಹಾಗಾದರೆ ಇದಕ್ಕೆಲ್ಲ ಕಾರಣವೇನು ಎಂದು ನೋಡೋದಾದರೆ, ಮೊದಲು ನಿಮ್ಮನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಲ್ಲಿ ತುಂಬ ಎಡವಿದ್ದೀರಿ ಎಂದೇ ಹೇಳ್ಬೋದು. ಇಂದಿನ ಈ ವಿಡಿಯೋ, ಈ ಮಾಹಿತಿ ಕೇವಲ ರಾಶಿ ಭವಿಷ್ಯವಲ್ಲ, ಇದು ಕುಂಭ ರಾಶಿಯವರ ನಿಜ ಜೀವನದ ಕನ್ನಡಿ ಎಂದು ತಿಳಿಯಬೇಕು. ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕೆಂದರೆ ಕುಂಭ ರಾಶಿಯವರು ನೀವು ಕಂಡುಕೊಳ್ಳುವ ಸತ್ಯತೆಯನ್ನು ತಿಳಿದು ನಿಮ್ಮ ಮುಂದಿನ ಜೀವನದಲ್ಲಿ ಹೇಗೆಲ್ಲ ಕಾಪಾಡಿಕೊಳ್ಳಬಹುದು, ಹಾಗೆಯೇ ನಿಮ್ಮ ಇಡೀ ಭವಿಷ್ಯವನ್ನೇ ಬದಲಾಯಿಸಿಕೊಳ್ಳಬಹುದು, ಸುಂದರ ಜೀವನ ನಿಮ್ಮದಾಗಿಸಿಕೊಳ್ಳಬಹುದು. ಹೌದು ಸ್ನೇಹಿತರೆ, ಕುಂಭ ರಾಶಿಯವರು ಆ ನಿಮ್ಮ ದೌರ್ಬಲ್ಯದ ಬಗ್ಗೆ ತಿಳಿದುಕೊಳ್ಳುವ ಮೊದಲು ಜಗತ್ತು ನಿಮ್ಮನ್ನ ಕಂಡು ಯಾಕೆ ಅಚ್ಚರಿ ಪಡುತ್ತದೆ, ನಿಮ್ಮ ನಿಜವಾದ ಶಕ್ತಿ ಏನು ಎಂಬುದನ್ನು ಮೊದಲು ನೀವು ತಿಳಿಯಬೇಕು. ಮೊದಲನೆಯದಾಗಿ, ಕುಂಭ ರಾಶಿಯವರು ನಿಮ್ಮ ಅತ್ಯಂತ ಹಾಗೂ ಅದ್ಭುತವಾದ ನಿಮ್ಮ ಬುದ್ಧಿಶಕ್ತಿಯಿಂದ ಬೇರೆಯವರ ಭವಿಷ್ಯವನ್ನ ನೇರವಾಗಿ ಹೇಳುವಿರಿ. ಬೇರೆಯವರು ಸಮಸ್ಯೆಗಳಲ್ಲಿ ಇದ್ದಲ್ಲಿ ಅದನ್ನು ನೀವು ನೋಡಿದರೆ ಸಾಕು, ಅವರಿಗೆ ಸಾಂತ್ವನ ಹೇಳಿ ಅವರ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಡುವಿರಿ. ಹಾಗಾಗಿ ನಿಮ್ಮದು ಮಾಸ್ಟರ್ ಮೈಂಡ್ ಎಂದೇ ಹೇಳಬಹುದು. ಎರಡನೆಯದಾಗಿ, ಕುಂಭರಾಶಿಯವರು ಮಾನವೀಯತೆ ಮತ್ತು ಮನುಷ್ಯತ್ವದ ಗುಣ ಹೊಂದಿರುವಿರಿ. ನಿಮ್ಮ ಸ್ನೇಹಿತರುಗಳು, ಸಂಬಂಧಿಕರು ಯಾರೊಬ್ಬರೇ ಆಗಿರಲಿ, ಅವರ ಜಾತಿ, ಧರ್ಮ, ಅಂತಸ್ತು ನೋಡದೆ ಅವರಿಗೆ ಸಹಾಯ ಮಾಡುವ ದೊಡ್ಡ ಗುಣ ನಿಮ್ಮಲ್ಲಿದೆ. ಆ ಸಹಾಯದ ಪ್ರತಿಫಲವಾಗಿ ನೀವು ಏನನ್ನೂ ನಿರೀಕ್ಷಿಸುವುದಿಲ್ಲ. ನಿಮ್ಮ ಶತ್ರುವೇ ಆಗಿರಲಿ, ಹಿತಶತ್ರುಗಳೇ ಆಗಿರಲಿ, ನಿಮ್ಮಲ್ಲಿ ಒಂದು ಸಹಾಯ ಕೇಳಿದರೆ ಇಲ್ಲ ಎನ್ನದೇ ಸಹಾಯ ಮಾಡುವ ಗುಣ ನಿಮ್ಮಲ್ಲಿರುತ್ತದೆ. ಮೂರನೆಯದಾಗಿ, ಕುಂಭ ರಾಶಿಯವರು ನಿಮ್ಮ ಸ್ನೇಹಿತರ ಗುಂಪು ತುಂಬ ದೊಡ್ಡದು. ಸ್ನೇಹಕ್ಕಾಗಿ ಪ್ರಾಣವನ್ನೇ ಕೊಡುವಂಥ ದೊಡ್ಡ ಗುಣ ಈ ಕುಂಭ ರಾಶಿಯವರದ್ದು. ನಿಮ್ಮನ್ನು ನಂಬಿದ ಸ್ನೇಹಿತರಿಗಾಗಿ ಎಂತಹದೇ ತ್ಯಾಗಕ್ಕೂ ಯಾವುದೇ ಸಮರಕ್ಕೂ ಸಿದ್ಧ ಎನ್ನುವ ರೀತಿಯಲ್ಲಿ ಸಿದ್ಧರಾಗುತ್ತೀರಿ. ನಿಮ್ಮನ್ನು ನಂಬಿದವರಿಗೆ ಎಂದೆಂದಿಗೂ ಹೃದಯಕ್ಕೆ ಘಾಸಿ ಮಾಡುವುದಿಲ್ಲ. ಸ್ನೇಹಿತರೆ, ಕೊಟ್ಟ ಮಾತನ್ನ ಚಾಚೂ ತಪ್ಪದೆ ನಡೆಸಿಕೊಡುವಿರಿ. ಆದರೂ ಇಷ್ಟೆಲ್ಲ ಒಳ್ಳೆಯ ಗುಣವಿದ್ದರೂ ಹಾಗೂ
ದೈವದತ್ತವಾದ ಶಕ್ತಿ ಇದ್ದರೂ ಸಹ ಕುಂಭರಾಶಿಯವರು ನೀವು ಜೀವನದಲ್ಲಿ ಯಾಕೆ ಪದೇ ಪದೇ ಮೋಸ ಹೋಗುತ್ತಿದ್ದೀರಿ, ನಿಮ್ಮ ಜೀವನದ ಬದುಕನ್ನು ನರಕ ಮಾಡುತ್ತಿರುವ ಆ ದುರ್ಗುಣ ಯಾವುದು ಎಂದು ನೋಡೋದಾದರೆ ಅದೇ ನಿಮ್ಮ ಅತಿಯಾದ ಉದಾರತೆ ಮತ್ತು ಭಾವನೆಗಳನ್ನು ಮುಚ್ಚಿಡುವ ಸ್ವಭಾವ. ಕುಂಭರಾಶಿಯವರು ನೀವು ಜಗತ್ತಿಗೆ ಬೆಳಕು ನೀಡುವ ಸೂರ್ಯನಂತೆ ಬೇರೆಯವರಿಗಾಗಿ ಅವರ ಬದುಕಿಗಾಗಿ ಸೇವೆ ಹಾಗೂ ಸಹಾಯವನ್ನ ಮಾಡುತ್ತಾ ನಿಮ್ಮ ತನವನ್ನೇ ಮರೆತು ಮೇಣದ ಬತ್ತಿಯಂತೆ ಉರಿಯುತ್ತಾ ಕರಗುತ್ತಾ ಕೊನೆಗೆ ನಿಮ್ಮ ಅಸ್ತಿತ್ವವನ್ನೇ ಕಳೆದುಕೊಳ್ಳುವಿರಿ. ಜೀವನದಲ್ಲಿ ನೀವು ಮಾಡುವ ತುಂಬ ದೊಡ್ಡ ತಪ್ಪು ಏನೆಂದರೆ ಯೋಗ್ಯತೆಯನ್ನು ತಿಳಿಯದೆ ಸಹಾಯ ಮಾಡುವುದು. ಯಾರು ನಿಮ್ಮ ವಿಶ್ವಾಸಕ್ಕೆ ಹಾಗೂ ಸಹಾಯಕ್ಕೆ ಅರ್ಹರೋ ಅಂಥವರಿಗೆ ಮಾತ್ರ ಸಹಾಯ ಮಾಡಿ. ಆದರೆ ನೀವು ಎಲ್ಲರಿಗೂ ಸಹಾಯ ಮಾಡುವ ಗುಣವನ್ನು ಮೊದಲು ನಿಲ್ಲಿಸಬೇಕು. ನಿಮ್ಮ ಸಹಾಯ ಪಡೆಯಲು ಯಾರು ಯೋಗ್ಯರೋ ಅಂಥವರಿಗೆ ಸಹಾಯ ಮಾಡಿದರೆ ಒಳ್ಳೆಯದು. ಸಿಕ್ಕವರಿಗೆಲ್ಲ ಸಹಾಯ ಮಾಡುವುದನ್ನು ಕಡಿಮೆ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದಾಗುತ್ತದೆ. ಕುಂಭರಾಶಿಯವರು ನಿಮ್ಮ ಬಳಿ ಯಾರಾದರೂ ಬಂದು ಒಂದು ಕಣ್ಣೀರಿನ ಕತೆ ಹೇಳಿದರೆ ಸಾಕು, ನೀವು ನಿಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳದೆ ನಿಮ್ಮ ಬುದ್ಧಿವಂತಿಕೆ ಎಲ್ಲವನ್ನ ಮರೆತು ಹಿಂದು ಮುಂದು ನೋಡದೆ ಅವರಿಗೆ ಸಹಾಯ ಮಾಡಬೇಕೆಂಬ ಮನಸ್ಸು ನಿಮ್ಮದಾಗುತ್ತದೆ. ನಿಮಗಾಗಿ ಇಟ್ಟುಕೊಂಡಂಥ ಹಣವನ್ನು ಸಹ ಕೊಟ್ಟು ಸಮಾಧಾನ ಮಾಡಿ ಕಳಿಸುವಿರಿ. ಜೊತೆಗೆ ನಿಮ್ಮ ಮನಸ್ಸಿನಲ್ಲಿರುವ ನೆಮ್ಮದಿಯನ್ನು ಅವರಿಗೆ ಧಾರೆ ಎರೆದು ಬಿಡುವಿರಿ. ಅವರು ನಿಮ್ಮನ್ನ ಬಳಸಿಕೊಳ್ಳುತ್ತಿದ್ದಾರೆಯೇ ಎಂದು ಸಹ ಯೋಚನೆಯನ್ನ ಮಾಡದೆ ಅವರು ಕಷ್ಟದಲ್ಲಿದ್ದಾರೆ ಹೋಗಲಿ ಬಿಡು ಪಾಪ ಎಂದು ಸಹಾಯ ಮಾಡಿ ಸುಮ್ಮನಿರುತ್ತೀರಿ. ಈ ನಿಮ್ಮ ಮುಗ್ಧತೆಯನ್ನ ಜನರು ನಿಮ್ಮ ದೌರ್ಬಲ್ಯ ಎಂದು ಭಾವಿಸುತ್ತಾರೆ. ನೀವು ನಿಮ್ಮ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತೀರಿ, ನಾನು ಒಳ್ಳೆಯದನ್ನು ಮಾಡಿದರೆ ಅವರೂ ಸಹ ನನಗೆ ಒಳ್ಳೆಯದನ್ನೇ ಬಯಸುತ್ತಾರೆಂದು ನೀವು ತಿಳಿದುಕೊಳ್ಳುತ್ತೀರಿ. ಆದರೆ ವಾಸ್ತವವೇ ಬೇರೆಯಾಗಿರುತ್ತದೆ. ಒಂದು ವೇಳೆ ನೀವು ಒಳ್ಳೆಯದನ್ನು ಮಾಡಲು ಬಯಸಿದರೆ ಅವರ ಬಗ್ಗೆ ನಿಖರವಾದ ಮಾಹಿತಿಯನ್ನು ಪಡೆದು ನಂತರ ಸಹಾಯ ಮಾಡಿ. ಹೌದು, ಈ ಕಲಿಯುಗದಲ್ಲಿ ಅತಿಯಾದ ಒಳ್ಳೆಯತನ ಕೂಡ ಒಂದು ರೀತಿಯ ಶಾಪವೇ ಆಗಿರುತ್ತದೆ. ಏಕೆಂದರೆ ಒಳ್ಳೆಯವರೇ ಬಹಳ ಬೇಗ ಮೋಸ ಹೋಗುವವರು ಇರುವವರೆಗೂ ಮೋಸ ಮಾಡುವವರು ಇದ್ದೇ ಇರುತ್ತಾರೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ನಿಮ್ಮ ಸುತ್ತಮುತ್ತ ಇರುವವರು ನಿಮ್ಮನ್ನು ಕಂಡಾಗ ನೀವು ತುಂಬ ಒಳ್ಳೆಯವರು ಹೊಗಳಿ ನಿಮ್ಮಿಂದ ಸಾಧ್ಯವಾದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಂಡು ನಿಮ್ಮ ಕಷ್ಟದ ಸಮಯದಲ್ಲಿ ನೀವು ಸಹಾಯ ಕೇಳಿದರೆ ಇಲ್ಲ ನಾನು ಅಲ್ಲಿದ್ದೇನೆ ಇಲ್ಲಿದ್ದೇನೆ ಎಂದು ನೆಪ ಹೇಳಿ ಜಾರಿಕೊಳ್ಳುತ್ತಾರೆ. ಇಂತಹ ಅದೆಷ್ಟೋ ಅನುಭವಗಳು ಆಗಿದ್ದರೂ ಸಹ ನೀವು ಮಾತ್ರ ಪಾಠ ಕಲಿಯುವುದಿಲ್ಲ. ಕುಂಭರಾಶಿಯವರ ಮತ್ತೊಂದು ಕಹಿ ಸತ್ಯ ಏನೆಂದರೆ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳದೇ ಇರುವುದು. ನೀವು ಮನೆಯಿಂದ ಹೊರಗಡೆ ಬಂದಾಗ ಸ್ನೇಹಿತರ ಎಲ್ಲರ ಮುಂದೆ ನಗುನಗುತ್ತಾ ತುಂಬ ಖುಷಿಯಾಗಿ ತಮಾಷೆ ಮಾಡುತ್ತಾ ಜಾಲಿಯಾಗಿರುತ್ತೀರಿ. ಆದರೆ ನಿಮ್ಮ ಒಳಗೆ ಒಂದು ದೊಡ್ಡ ಅಗ್ನಿ ಪರ್ವತವೇ ಕುದಿಯುತ್ತಿರುತ್ತದೆ. ನನ್ನ ನೋವು ಹೇಳಿಕೊಂಡ್ರೆ ಯಾರಾದರೂ ಅಪಹಾಸ್ಯ ಮಾಡುತ್ತಾರೇನೋ, ನಾನು ಹೇಳುವುದು ಯಾರಿಗೂ ಅರ್ಥವಾಗುವುದಿಲ್ಲ, ನಾನೇಕೆ ಅವರಲ್ಲಿ ಹೇಳಿಕೊಳ್ಳಬೇಕು ಎನ್ನುವ ನಾಚಿಕೆ ಹಾಗೂ ಬೇಸರದ ಸಂಗತಿ ನಿಮ್ಮಲ್ಲಿದೆ. ಇದರಿಂದಾಗಿ ನೀವು ಮಾನಸಿಕವಾಗಿ ಕುಗ್ಗಿ ಹೋಗುವುದಲ್ಲದೆ ನರಕ ಅನುಭವಿಸುವಿರಿ. ಈ ನಿಮ್ಮ ಅತಿಯಾದ ಉದಾರತೆ ಹಾಗೂ ಒಳಮುಖಿ ಸ್ವಭಾವ ನಿಮ್ಮ ಜೀವನದ ಮೇಲೆ ತುಂಬ ಬಲವಾದ ಪರಿಣಾಮ ಬೀರುತ್ತಿರುವುದಲ್ಲದೆ ಮಾನಸಿಕವಾಗಿ ನೋಡಿಕೊಳ್ಳಬೇಕಾಗುತ್ತದೆ. ಕುಂಭರಾಶಿಯವರು ಮೊದಲನೆಯದಾಗಿ ನೀವು ಆರ್ಥಿಕ ಅಸ್ಥಿರತೆಯನ್ನು ಕಾಪಾಡಿಕೊಳ್ಳಬೇಕು. ಕುಂಭರಾಶಿಯವರು ನೀವು ಎಷ್ಟೇ ಕಷ್ಟಪಟ್ಟು ದುಡಿದರೂ ನಿಮ್ಮ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ, ನೀರಿನಂತೆ ಜಾರಿ ಹೋಗುತ್ತದೆ. ಕೈಯಿಂದ ಬಂದ ಮತ್ತು ತುತ್ತು ಜಾರಿಗೆ ಬರಲಿಲ್ಲ ಎನ್ನುವ ರೀತಿಯಲ್ಲಿ ಇರುತ್ತದೆ. ನಿಮ್ಮ ಬಳಿ ಹಣ ನಿಲ್ಲದಿರಲು ಕಾರಣ ಏನೆಂದರೆ ನೀವು ಕಷ್ಟಪಟ್ಟು ದುಡಿದ ಹಣಕ್ಕೆ ನೀವೇ ಬೆಲೆ ಕೊಡುವುದಿಲ್ಲ. ನಿಮ್ಮ ಸಂಬಂಧಗಳಿಗೆ ಮತ್ತು ನಿಮ್ಮ ಸ್ನೇಹಿತನಿಗೂ ಅಥವಾ ಬೇರೆ ಯಾರಿಗಾದರೂ ಕಷ್ಟ ಇದೆ, ಸಾಲ ಬೇಕು ಎಂದು ಕೇಳಿದರೆ ನಿಮ್ಮ ಜೀವನದ ಭವಿಷ್ಯದ ಬಗ್ಗೆ ಸ್ವಲ್ಪವೂ ಯೋಚಿಸದೆ ಅವರಿಗೆ ಹಣವನ್ನು ಕೊಟ್ಟು ಬಿಡುವಿರಿ. ನೀವು ಅವರಿಗೆ ಕೊಟ್ಟ ಸಾಲವನ್ನು ವಾಪಸ್ ಕೇಳಲು ಸಹ ಹಿಂಜರಿಯುವಿರಿ. ಕೇಳದೇ ಇದ್ದರೆ ಹಣ ವಾಪಸ್ ಬರುವುದಿಲ್ಲ, ಆದರೆ ಕೇಳಲು ನಿಮಗೆ ಮುಜುಗರ, ಸಂಕೋಚ, ನಾಚಿಕೆ ಎಲ್ಲವೂ ಕೂಡ ಒಮ್ಮೆಗೆ ಆವರಿಸಿ ಬಿಡುತ್ತದೆ. ನಮ್ಮ ಸಂಬಂಧ ಸಾಲಾಗುತ್ತದೆ ಎನ್ನುವ ಭಾವನೆಯಿಂದ ಕೊಟ್ಟ ಹಣವನ್ನು ಕೇಳದೆ ನಿಮ್ಮ ಕಷ್ಟಕ್ಕೆ ಬೇರೆಯವರ ಹತ್ತಿರ ಬಡ್ಡಿಗೆ ಹಣ ಪಡೆದು ಸಾಲಗಾರರಾಗುತ್ತೀರಿ. ಹಾಗಾಗಿ ಆದಷ್ಟು ವ್ಯವಹಾರದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು. ಎರಡನೆಯದಾಗಿ ಕಾಡುವ ಒಂಟಿತನ. ಕುಂಭರಾಶಿಯವರು ನೀವು ಎಲ್ಲರಿಗೂ ಎಲ್ಲ ಸಮಯದಲ್ಲೂ ಸಹಾಯ ಮಾಡುವ ಗುಣವನ್ನು ಹೊಂದಿರುವಿರಿ. ಆದರೆ ನಿಮಗೆ ಕಷ್ಟ ಬಂದರೆ ಯಾರೂ ಬರುವುದಿಲ್ಲ ನಿಮ್ಮ ಕಷ್ಟದ ಸಮಯದ. ಎರಡನೆಯದಾಗಿ ಕಾಡುವ ಒಂಟಿತನ. ಕುಂಭರಾಶಿಯವರು ನೀವು ಎಲ್ಲರಿಗೂ ಎಲ್ಲ ಸಮಯದಲ್ಲೂ ಸಹಾಯ ಮಾಡುವ ಗುಣವನ್ನು ಹೊಂದಿರುವಿರಿ. ಆದರೆ ನಿಮಗೆ ಕಷ್ಟ ಬಂದರೆ ಯಾರೂ ಬರುವುದಿಲ್ಲ.
ನಿಮ್ಮ ಕಷ್ಟದ ಸಮಯದಲ್ಲಿ ಸಹಾಯ ಮಾಡದೇ ಇದ್ದರೂ ಪರವಾಗಿಲ್ಲ, ಆದರೆ ಮನುಷ್ಯತ್ವ ಇಟ್ಟುಕೊಂಡು ನಿಮ್ಮ ಕಣ್ಣೀರು ಒರೆಸುವ ಒಬ್ಬ ವ್ಯಕ್ತಿಯು ನಿಮ್ಮ ಜೊತೆ ಇರುವುದಿಲ್ಲ. ಆ ಸಮಯದಲ್ಲಿ ನೀವು ಒಬ್ಬರೇ ಯೋಚನೆ ಮಾಡುತ್ತಾ, ನಾನು ಅವರಿವರ ಕಷ್ಟಕ್ಕೆ ಏನೆಲ್ಲ ಮಾಡಿದೆ, ಎಷ್ಟೆಲ್ಲ ಸಹಾಯ ಮಾಡಿದೆ, ಆದರೆ ಇಂದು ನನ್ನ ಕಷ್ಟಕ್ಕೆ ಯಾರೂ ಸಹ ಸ್ಪಂದಿಸಲಿಲ್ಲ ಎಂಬ ಕೊರಗು, ಪಶ್ಚಾತ್ತಾಪ ನಿಮ್ಮನ್ನು ಸದಾ ಕಾಡುತ್ತದೆ, ನಿಮ್ಮ ನಂಬಿಕೆಯನ್ನು ಕೊಲ್ಲುತ್ತದೆ. ಹಾಗಾಗಿ ಸಹಾಯವನ್ನು ಯೋಗ್ಯರಿಗಷ್ಟೇ ಮಾಡಿ. ಮೂರನೆಯದಾಗಿ, ಕುಂಭರಾಶಿಯವರು ಸರಿಯಾದ ನಿರ್ಧಾರ ತೆಗೆದುಕೊಳ್ಳದೆ ಒದ್ದಾಡುವುದು. ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಅತಿಯಾದ ಗೊಂದಲ, ಅತಿಯಾಗಿ ಯೋಚಿಸುವುದು ನಿಮ್ಮ ನಿರ್ಧಾರ ಹೇಗಿರುತ್ತದೆ ಅಂದರೆ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಇರುತ್ತದೆ. ಈ ಒಂದು ಚಿಕ್ಕ ತಪ್ಪು ಕೈಗೆ ಬಂದ ತುತ್ತನ್ನು ಬಾಯಿಗೆ ಬರದಂತೆ ತಡೆಯುತ್ತದೆ. ಚಿಕ್ಕ ಚಿಕ್ಕ ವಿಷಯಕ್ಕೂ ಅತಿಯಾಗಿ ತಲೆಕೆಡಿಸಿಕೊಂಡು ನನ್ನಿಂದ ಆಗುತ್ತೋ ಇಲ್ಲವೋ, ಇದನ್ನು ಮಾಡೋದೇ ಬೇಡವೋ ಎನ್ನುವ ಆತಂಕ ಪಟ್ಟುಕೊಂಡು ಬಂದಂಥ ಅದ್ಭುತ ಅವಕಾಶವನ್ನು ಕೈಚೆಲ್ಲಿ ಕಳೆದುಕೊಳ್ಳುತ್ತೀರಿ. ಹಾಗಾಗಿ ಮೊದಲು ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಿ. ನಿಮ್ಮಲ್ಲಿ ನಂಬಿಕೆ ಇಡಿ, ಧೈರ್ಯವನ್ನು ಕಳೆದುಕೊಳ್ಳಬೇಡಿ. ಕುಂಭರಾಶಿಯವರೇ, ನಾವು ಬದುಕುತ್ತಿರುವುದು ವಾಸ್ತವ ಪ್ರಪಂಚದಲ್ಲಿ, ಆದರ್ಶ ಪ್ರಪಂಚದಲ್ಲಿ ಅಲ್ಲ. ಇಲ್ಲಿ ಎಲ್ಲರೂ ನಮ್ಮವರಂತೆ ಕಂಡರೂ ಯಾರೂ ನಮ್ಮವರಲ್ಲ. ಇಲ್ಲಿ ಎಲ್ಲರೂ ನಿಮ್ಮಂತೆ ಶುದ್ಧ ಮನಸ್ಸಿನವರು ಸಿಗುವುದು ಬಹಳ ವಿರಳ. ಇಷ್ಟು ದಿನ ಜೀವನದಲ್ಲಿ ನಡೆದದ್ದು ಒಂದು ಕನಸೆಂದು ಭಾವಿಸಿ ಮುಂದಿನ ನಿಮ್ಮ ತ್ಯಾಗದ ಬದುಕನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಯೋಗ್ಯತೆ ಇರುವವರಿಗಷ್ಟೇ ಸಹಾಯ ಮಾಡುತ್ತಾ, ಹಣಕ್ಕಾಗಿ ನಿಮ್ಮ ಸ್ನೇಹವನ್ನು ಬಯಸುವವರಿಂದ ಆದಷ್ಟು ಅಂತಹ ವ್ಯಕ್ತಿಗಳಿಂದ ದೂರ ಉಳಿಯುತ್ತಾ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಿಮ್ಮ ಮನೆಯವರಿಗಾಗಿ ಮೀಸಲಿಡಿ. ಕುಂಭರಾಶಿಯವರು, ನೀವು ಜೀವನದಲ್ಲಿ ಗೆಲ್ಲಬೇಕು, ಗೆದ್ದು ತೋರಿಸಬೇಕು, ನೆಮ್ಮದಿಯ ಜೀವನ ನಿಮ್ಮದಾಗಬೇಕು ಹಾಗೂ ಶನಿಯ ಕೃಪೆ ನಿಮಗೆ ಲಭಿಸಬೇಕು. ಹಾಗಾದರೆ ಇಂದಿನಿಂದಲೇ ನಿಮ್ಮ ಜೀವನದ ಈ 3 ಬದಲಾವಣೆಗಳನ್ನು ಮಾಡಿಕೊಳ್ಳಿ. ಕುಂಭರಾಶಿಯವರು, ಮೊದಲನೆಯದಾಗಿ ಇಲ್ಲ ಎಂದು ಹೇಳುವುದನ್ನು ಕಲಿಯಿರಿ. ಯಾರೇ ಆಗಲಿ ನಿಮ್ಮ ಬಳಿ ಬಂದು ಸಹಾಯ ಕೇಳಿದರೆ, ಈಗ ನನ್ನ ಬಳಿ ಇಲ್ಲ, ಸ್ವಲ್ಪ ಸಮಯ ಕೊಡಿ ಎಂದು ಹೇಳಿ ಕಳುಹಿಸಿ. ಅವರು ಪದೇ ಪದೇ ಬಂದರೂ ಇದೇ ಮಾತನ್ನು ಹೇಳಿ, ಆಗ ಅವರು ಸುಮ್ಮನಾಗಿ ಬೇರೆ ಕಡೆ ಹೋಗುತ್ತಾರೆ. ಏಕೆಂದರೆ ನಿಮ್ಮ ದುಡ್ಡನ್ನು ಕೊಟ್ಟು ಅವರು ವಾಪಸ್ ಕೊಡುವವರೆಗೂ ಅವರಿಂದ ಅಲೆಯೋ ಪರಿಸ್ಥಿತಿ ತಪ್ಪುತ್ತದೆ, ಜೊತೆಗೆ ನೆಮ್ಮದಿ ಸಿಗುತ್ತದೆ. ಬೀಸು ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ 100 ವರ್ಷ ಆಯಸ್ಸು. ಈ ಒಂದು ಗಾದೆಯ ಮಾತನ್ನು ಅನುಸರಿಸಬೇಕು. ಒಬ್ಬರಿಗೊಬ್ಬರು ಸಹಾಯ ಮಾಡಿದರೆ ನಮಗೆ ಹೊರೆಯಾಗಬಾರದು. ಹಾಗಾಗಿ ಮೊದಲು ನೀವು ನಿಮ್ಮ ಸಮಯ ಮತ್ತು ನೀವು ಕಷ್ಟಪಟ್ಟು ದುಡಿದ ಹಣಕ್ಕೆ ಬೆಲೆಯನ್ನು ಕೊಡಿ. ಯಾಕೆಂದರೆ ನೀವು ಸಹಾಯ ಮಾಡಿದ್ದನ್ನು ಯಾರೂ ನೆನಪಿಸಿಕೊಳ್ಳುವುದಿಲ್ಲ. ಸುಲಭವಾಗಿ ಸಿಗುವ ವಸ್ತುವಿಗೆ ಪ್ರಪಂಚದಲ್ಲಿ ಯಾವತ್ತೂ ಬೆಲೆ ಇರುವುದಿಲ್ಲ. ಹಾಗೆಯೇ ಸುಲಭವಾಗಿ ಸಿಗುವ ಮನುಷ್ಯನಿಗೂ ಬೆಲೆ ಇರುವುದಿಲ್ಲ. ಕುಂಭರಾಶಿಯವರು, ನೀವು ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳದೇ ಇದ್ದರೆ ಜನರು ನಿಮ್ಮನ್ನು ಮೆಟ್ಟಿಲುಗಳನ್ನು ಬಳಸುವ ರೀತಿಯಲ್ಲಿ ಬಳಸಿಕೊಳ್ಳುತ್ತಾರೆ. ಆದಷ್ಟು ವ್ಯವಹಾರದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಿ. ಯಾವುದಕ್ಕೂ ಬೇಗ ಮರುಳಾಗಬೇಡಿ. ಎರಡನೆಯದಾಗಿ, ಕುಂಭರಾಶಿಯವರು ನಿಮ್ಮ ಭಾವನೆಗಳನ್ನು ಹೊರಹಾಕುವುದನ್ನು ಕಲಿಯಿರಿ. ನಿಮ್ಮ ಹೃದಯ ಕಲ್ಲು ಬಂಡೆಯಲ್ಲ. ನಿಮಗೂ ಒಳ್ಳೆಯ ಮನಸ್ಸಿದೆ, ನಿಮಗೂ ನೋವಾಗುತ್ತದೆ. ಬೇರೆಯವರ ಪ್ರೀತಿಯನ್ನು ನೀವು ಒಳ್ಳೆಯ ಮನಸ್ಸಿನಿಂದ ಸ್ವೀಕರಿಸುವಿರೋ ಅದೇ ರೀತಿಯಾಗಿ ನಿಮಗೂ ಪ್ರೀತಿ ವಾಪಸ್ ಸಿಗಬೇಕೆಂದು ವ್ಯಕ್ತಪಡಿಸಿ. ಯಾಕೆಂದರೆ ಯಾವುದೇ ಆಗಲಿ 2 ಕಡೆಯಿಂದ ಆದರೆ ತುಂಬಾ ಒಳ್ಳೆಯದು. ಒಂದು ಕೈಯಿಂದ ಚಪ್ಪಾಳೆ ತಟ್ಟಲು ಸಾಧ್ಯವಿಲ್ಲ. ಹಾಗಾಗಿ ನಿಮ್ಮ ಕಷ್ಟ ಸುಖವನ್ನು ಆದಷ್ಟು ನಂಬಿಕಸ್ಥರ ಹತ್ತಿರ ಹೇಳಿ. ಆದಷ್ಟು ಯಾವುದೋ ಒಂದು ವಿಷಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಒಬ್ಬರೇ ಯೋಚನೆ ಮಾಡಿ ನೋವು ಪಡುವ ಬದಲು ಆತ್ಮೀಯರಲ್ಲಿ ಹಂಚಿಕೊಂಡು ಮನಸ್ಸಿನ ಭಾರ ಸ್ವಲ್ಪ ಇಳಿಸಿದರೆ ಮಾತ್ರ ನೀವು ಹೊಸ ಆಲೋಚನೆಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಸಾಧ್ಯವಾದಷ್ಟು ಒಂಟಿತನ ಎಂಬ ಗುಹೆಯಿಂದ ಹೊರಬನ್ನಿ. 4 ಗೋಡೆಗಳ ಮಧ್ಯೆ ಇರುವಾಗಲೇ ಪದೇ ಪದೇ ತಲೆಯಲ್ಲಿರುವ ವಿಷಯ ಕಾಡುತ್ತದೆ, ನೆಮ್ಮದಿಯನ್ನು ಕೆಡಿಸುತ್ತದೆ. ಹೊರಗಡೆ ಬಂದು ನಿಮಗೆ ನಂಬಿಕೆ ಇರುವವರಲ್ಲಿ ಹಂಚಿಕೊಳ್ಳಿ. ಮೂರನೆಯದಾಗಿ, ಕುಂಭರಾಶಿಯವರು ಸಲಹೆ ಮತ್ತು ಸಹಾಯವನ್ನು ಆದಷ್ಟು ಕಡಿಮೆ ಮಾಡಿ. ಹೌದು, ಯಾರಾದರೂ ಸಹಾಯ ಕೇಳಿಕೊಂಡು ಬಂದಾಗ ಮೊದಲು ವಾಸ್ತವವನ್ನು ತಿಳಿದುಕೊಳ್ಳಿ, ಆನಂತರ ಸ್ವಲ್ಪ ಉತ್ತರಿಸಿ. ಆತುರವನ್ನು ಪಡಬೇಡಿ, ಯೋಚನೆ ಮಾಡಿ ನೀವು ಸಹಾಯ ಮಾಡಿ. ಕೊನೆಗೆ ನಿಮ್ಮ ಕೈ ನೀವೇ ಸುಟ್ಟುಕೊಳ್ಳಬೇಡಿ. ಅವಸರವೇ ಅಪಘಾತಕ್ಕೆ ಕಾರಣ ಎನ್ನುವ ವಾಕ್ಯವನ್ನು ನೆನಪಿಟ್ಟುಕೊಳ್ಳಿ. ಕಟ್ಟುನಿಟ್ಟಿನ ವ್ಯವಹಾರಿಕವಾಗಿರಲಿ, ಆಧ್ಯಾತ್ಮಿಕವಾಗಿ ನೀವು ಎಷ್ಟೇ ಎತ್ತರದಲ್ಲಿರಬಹುದು, ಆದರೆ ಪ್ರಾಯೋಗಿಕ ಜೀವನದಲ್ಲಿ ಲೆಕ್ಕಾಚಾರ ತಪ್ಪುತ್ತದೆ. ಆದ್ದರಿಂದ ಮುನ್ನೆಚ್ಚರಿಕೆಯಿಂದ ಇರಲೇಬೇಕು. ನೀವು ಮಾಡಿದ ಕೆಲಸಕ್ಕೆ ಸರಿಯಾದ ಹಣವನ್ನು ಕೇಳಿ ಪಡೆಯುವಿರಿ. ನಿಮ್ಮ ಪ್ರತಿಭೆಗೆ ತಕ್ಕ ಪ್ರತಿಫಲವನ್ನು ಕೇಳಿ ಪಡೆಯಿರಿ.
ಯಾರೊಬ್ಬರಿಗೂ ಸಹ ನೀವು ಉಚಿತವಾಗಿ ಸಲಹೆಯನ್ನು ಕೊಡಬೇಡಿ. ಯಾರಾದರೂ ಬಂದು ನಿಮಗೆ ತೊಂದರೆ ಇದೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಎಂದು ಕೇಳಿದರೆ ನೀವು ಉಚಿತವಾಗಿ ಸಲಹೆ ಕೊಟ್ಟು ದಾರಿ ತೋರಿಸಿದರೆ ಅದಕ್ಕೆ ಬೆಲೆ ಇರುವುದಿಲ್ಲ. ಜನಗಳೇ ಸೇವೆ ಮಾಡುವುದನ್ನು ಆದಷ್ಟು ಕಡಿಮೆ ಮಾಡಿ. ಜನರಿಗೋಸ್ಕರ ಬದುಕಬೇಡಿ. ನಿಮ್ಮ ಬಳಿ ಹಣದ ಬಲ ಇರುವವರೆಗೂ ಮಾತ್ರ ಉಪಯೋಗಿಸಿಕೊಳ್ಳುತ್ತಾರೆ. ತದನಂತರ ನೀವ್ಯಾರೋ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಯಾವಾಗ ನೀವು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತೀರೋ, ಯಾವಾಗ ನಿಮ್ಮ ತನಕ್ಕೆ ನೀವು ಬೆಲೆ ಕೊಡ್ತೀರೋ, ಯಾವಾಗ ನಿಮ್ಮ ಅಮೂಲ್ಯವಾದ ಜೀವನವನ್ನು ರೂಪಿಸಿಕೊಳ್ತೀರೋ, ಈಗ ಜಗತ್ತೇ ನಿಮಗೆ ತಲುಪುತ್ತದೆ. ಕುಂಭರಾಶಿಯವರು ಆದಷ್ಟು ಜಾಗ್ರತೆಯಿಂದ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ಕುಂಭ ಎಂದರೆ ಮಡಕೆ. ಮಡಕೆ ಒಡೆದರೆ ಅದರಲ್ಲಿರುವ ನೀರು ಕ್ರಮೇಣವಾಗಿ ಖಾಲಿಯಾಗುತ್ತದೆ. ಅದೇ ರೀತಿಯಾಗಿ ನಿಮ್ಮ ಮನಸ್ಸು ಒಡೆದರೆ ನಿಮ್ಮಲ್ಲಿರುವ ಜ್ಞಾನ ವ್ಯರ್ಥವಾಗುತ್ತದೆ. ಅಂದರೆ ಸಮಯಕ್ಕೆ ಅನುಗುಣವಾಗಿ ಮನಸ್ಸಿನಲ್ಲಿ ಏನನ್ನೂ ಇಟ್ಟುಕೊಳ್ಳದೆ ಇರುವ ಸತ್ಯವನ್ನು ಹೇಳಿಬಿಡುವಿರಿ. ಕುಂಭರಾಶಿಯವರು ನೀವು ಅಳಲು ಹುಟ್ಟಿದವರಲ್ಲ, ಆಳಲು ಹುಟ್ಟಿದವರು. ಬೇರೊಬ್ಬರಿಗೆ ಒಳ್ಳೆಯ ಮನಸ್ಸಿನಿಂದ ಸಹಾಯ ಮಾಡಿ ಅವರ ಏಳಿಗೆಯನ್ನು ನೋಡಿ ಸಂತೋಷ ಪಡುವಿರಿ. ಆದರೆ ಸಹಾಯ ಪಡೆದವರೇ ನಿಮ್ಮನ್ನು ಅಳುವಂತೆ ಮಾಡಿ ಹೋಗುತ್ತಾರೆ. ಹಾಗಾಗಿ ದಯೆ, ಕರುಣೆ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು. ಶನಿ ಮಹಾತ್ಮರ ಶಿಸ್ತು ಮತ್ತು ಸಮಯ. ಕುಂಭರಾಶಿಯವರು ಸ್ವಾಮಿಯ ಸತ್ಯವನ್ನು ಫಲಿಸಿದರೆ ನಿಮ್ಮನ್ನು ಸೋಲಿಸುವವರು ಈ ಬ್ರಹ್ಮಾಂಡದಲ್ಲೇ ಯಾರೂ ಇಲ್ಲ. ಹಾಗಾಗಿ ಶನಿಮಾತ್ಮ ಸ್ವಾಮಿಯ ಆಶೀರ್ವಾದದೊಂದಿಗೆ ಕುಂಭರಾಶಿಯವರು ಇಂದಿನಿಂದಲೇ ನಿಮ್ಮ ಜೀವನದಲ್ಲಿ ಆದಷ್ಟು ಒಳ್ಳೆಯ ಬೆಳವಣಿಗೆಗಳನ್ನು ರೂಢಿಸಿಕೊಳ್ಳಿ. ದಾನ, ಧರ್ಮ, ದಯೆ, ಕರುಣೆ, ಪ್ರೀತಿ, ವಿಶ್ವಾಸವನ್ನು ದೌರ್ಬಲ್ಯವನ್ನಾಗಿ ಮಾಡಿಕೊಳ್ಳಬೇಡಿ. ನಿಮ್ಮ ಸಹಾಯವನ್ನು ನೆನಪಿಟ್ಟುಕೊಳ್ಳುವ ನಿಸ್ವಾರ್ಥಿಗಳಿಗೆ ಮಾತ್ರ ಸಹಾಯ ಮಾಡಿ. ಸ್ವಾರ್ಥಿಗಳನ್ನು ನಿಮ್ಮ ಜೀವನದಲ್ಲಿ ಹತ್ತಿರಕ್ಕೂ ಸಹ ಇಟ್ಟುಕೊಳ್ಳಬೇಡಿ. ನಿಮ್ಮ ಸಂಸಾರದ ಬಗ್ಗೆ ಗಮನ ಹರಿಸಿ. ನಿಮ್ಮ ಅಮೂಲ್ಯವಾದ ಕನಸುಗಳ ಕಡೆಗೆ ಹೆಚ್ಚು ಗಮನ ಕೊಡಿ. ನಿಮ್ಮ ಹೃದಯಕ್ಕೆ ಹತ್ತಿರ ಇರುವವರ ಬಗ್ಗೆ ಪ್ರೀತಿಯಿಂದ ಮಾತನಾಡಿ. ನಿಮ್ಮಲ್ಲಿರುವ ಜ್ಞಾನ ಹೊಸ ಹೊಸ ಆಲೋಚನೆಗಳಿಂದ ಹೊಸ ಅಧ್ಯಾಯವನ್ನೇ ಬರೆಯಬಹುದು. ಒಳ್ಳೆಯ ಆಲೋಚನೆ ಮತ್ತು ಆಸಕ್ತಿ ಜಗತ್ತನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಕುಂಭರಾಶಿಯವರು ನಿಮ್ಮ ಹಳೆಯ ಎಲ್ಲ ನೋವುಗಳನ್ನು ಮರೆತು ಹೊಸ ಆಲೋಚನೆಯೊಂದಿಗೆ ಧೈರ್ಯದಿಂದ ಮುನ್ನುಗ್ಗಿ. ಪ್ರತಿಯೊಂದರಲ್ಲೂ ಗೆಲುವು ನಿಮ್ಮದಾಗಲಿದೆ ಎಂದು ಹಾರೈಸುತ್ತೇನೆ. ನಿಮ್ಮ ಯಶಸ್ಸು ಹೇಗಿರಬೇಕು ಅಂದರೆ ನಿಮ್ಮನ್ನು ಕಡೆಗಣಿಸಿದವರೇ ನೀವೇ ಬೇಕು ಎಂದು ಹಂಬಲಿಸಬೇಕು. ನಿಮ್ಮ ಬರುವಿಕೆಗಾಗಿ ಕಾಯುತ್ತಾ ನಿಂತಿರಬೇಕು. ನೀವೇ ಅವರಿಗೆ ಸ್ಫೂರ್ತಿಯಾಗಿರಬೇಕು. ಸರಿ ಸ್ನೇಹಿತರೆ, ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸ್ತೇನೆ. ಕುಂಭರಾಶಿಯವರು ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರೂ ಓಂ ಶ್ರೀ ಶನೇಶ್ವರ ಸ್ವಾಮಿಯೇ ನಮಃ ಎಂದು ಕಮೆಂಟ್ ಮಾಡಿ. ಈ ಮಾಹಿತಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಈ ವಿಡಿಯೋದಲ್ಲಿ ರಾಶಿಚಕ್ರಗಳಲ್ಲಿಯೇ ಅತ್ಯಂತ ವಿಶಿಷ್ಟವಾಗಿ ಮತ್ತು ಬಹಳ ತಪ್ಪಾಗಿ ಅರ್ಥೈಸಿಕೊಳ್ಳಲ್ಪಟ್ಟಂತಹ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ 12 ರಾಶಿಗಳಲ್ಲಿ ಈ ಕುಂಭ ರಾಶಿಯನ್ನೇ ಏಕೆ ಬಹಳ ತಪ್ಪಾಗಿ ಅರ್ಥ ಮಾಡಿಕೊಳ್ಳಲಾಗುತ್ತದೆ ಎನ್ನುವ ವಿಚಾರವನ್ನು ಬಹಳ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋದಾದರೆ, ಇಂದಿನ ಈ ವಿಡಿಯೋದಲ್ಲಿ ಈ ಕುಂಭ ರಾಶಿಯ ಬಗ್ಗೆ ಕೆಲವು ಮುಖ್ಯವಾದ ವಿಚಾರಗಳನ್ನು ತಿಳಿದುಕೊಳ್ಳಲಿದ್ದೇವೆ. ಇಡೀ ಜಗತ್ತಿನಲ್ಲಿ ಇರುವಂತಹ ಕಷ್ಟಗಳನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಏನೂ ಸಮಸ್ಯೆಗಳೇ ಇಲ್ಲ ಎನ್ನುವ ರೀತಿಯಲ್ಲಿ ನ್ಯಾಯಬದ್ಧವಾಗಿ ದುಡಿಯುವ ಜನರು ಈ ಕುಂಭರಾಶಿಯ ಜನರು, ಈ ಕುಂಭರಾಶಿಯ ವ್ಯಕ್ತಿಗಳು. ಕುಂಭರಾಶಿಯ ಬಂಧುಗಳೇ, ನೀವು ಈಗ ನೋಡ್ತಾ ಇರುವ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ. ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಗುರುದೇವರು ಒಂದು ಪ್ರಮುಖ ಸಂದೇಶವನ್ನು ನೀಡಲು ಬಯಸಿದ್ದಾರೆ. ದೈಹಿಕ ಪರಿಶ್ರಮಕ್ಕಿಂತ ಮಾನಸಿಕ ಪರಿಶ್ರಮಕ್ಕೆ ಪ್ರಾಮುಖ್ಯತೆ ಕೊಡುವಂಥ ಅದೃಷ್ಟವನ್ನು ನಂಬುವಂತಹ ಸ್ಮಾರ್ಟ್ ವರ್ಕರ್ ಆದಂತಹ ಕುಂಭರಾಶಿ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ನೀವು ಯಾವ 5 ಪ್ರತಿಜ್ಞೆಗಳನ್ನು ಮಾಡಬೇಕು ಎಂಬಂಥ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಶನಿದೇವ ಅಂತ ಕಮೆಂಟ್ ಮಾಡಿ. ರಾಶಿಚಕ್ರದಲ್ಲಿ ಅತ್ಯಂತ ಬೌದ್ಧಿಕ ಮತ್ತು ಮಾನವತಾವಾದಿ ರಾಶಿಯಾದ ಕುಂಭರಾಶಿಯ ಆಳವಾದ ರಹಸ್ಯಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ. ಕುಂಭರಾಶಿಯ ಚಿಹ್ನೆ ನೀರನ್ನು ಹೊತ್ತ ಮನುಷ್ಯ. ಆದರೆ ಇಲ್ಲಿರುವ ನೀರು ಭಾವನೆಗಳ ಸಂಕೇತವಲ್ಲ, ಅದು ಜ್ಞಾನದ ಅರಿವು ಮತ್ತು ಚೈತನ್ಯದ ಸಂಕೇತ. ಕುಂಭರಾಶಿಯವರು ಆ ಜ್ಞಾನದ ನೀರನ್ನು ಯಾವುದೇ ತಾರತಮ್ಯವಿಲ್ಲದೆ ಇಡೀ ಮನುಕುಲಕ್ಕೆ ಹಂಚಲು ಬಂದವರು. ಈ ರಾಶಿಯ ಅಧಿಪತಿ ನ್ಯಾಯದ ದೇವತೆಯಾದ ಶನಿ ಮಹಾತ್ಮ.
ಶನಿಯು ಶಿಸ್ತು, ನ್ಯಾಯ, ಕರ್ಮ, ಪರಿಶ್ರಮ ಮತ್ತು ವೈರಾಗ್ಯದ ಕಾರಕ. ಹಾಗಾಗಿಯೇ ಕುಂಭರಾಶಿಯವರಿಗೆ ಹುಟ್ಟಿನಿಂದಲೇ ಒಂದು ಬಲವಾದ ನ್ಯಾಯ, ಪ್ರಜ್ಞೆ, ಶಿಸ್ತುಬದ್ಧ ಜೀವನ ಶೈಲಿ ಮತ್ತು ತಾವು ಮಾಡುವ ಕೆಲಸದಲ್ಲಿ ಆಳವಾದ ನಿಷ್ಠೆ ರಕ್ತದಲ್ಲಿಯೇ ಬಂದಿರುತ್ತದೆ. ಇವರು ಅತ್ಯಂತ ತಾಳ್ಮೆವಂತರು, ತಮ್ಮ ಗುರಿ ಮುಟ್ಟಲು ವರ್ಷಗಟ್ಟಲೆ ಕಾಯಲು ಸಿದ್ಧ. ಶನಿಯ ಪ್ರಭಾವದಿಂದ ಇವರು ಗಂಭೀರ ಮತ್ತು ಆಳವಾದ ಚಿಂತಕರು. ಮೇಲ್ನೋಟಕ್ಕೆ ಇವರು ಬಹಳ ವಿಚಿತ್ರವಾಗಿ, ಭಾವನೆಗಳೇ ಇಲ್ಲದವರಂತೆ ಮತ್ತು ತಮ್ಮದೇ ಲೋಕದಲ್ಲಿ ಇರುವವರಂತೆ ಕಾಣಿಸಬಹುದು. ಇವರು ಸಮಾಜದ ಕಟ್ಟುಪಾಡುಗಳನ್ನು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ, ತಮ್ಮದೇ ಆದ ದಾರಿಯನ್ನು ಕಂಡುಕೊಳ್ತಾರೆ. ಆದರೆ ಇದು ಅವರ ಅಹಂಕಾರವಲ್ಲ, ಅದು ಅವರ ಸ್ವಂತಿಕೆ ಮತ್ತು ಹೊಸತನದ ಹುಡುಕಾಟದ ಪ್ರತಿರೂಪ. ಅವರ ಮನಸ್ಸು ಸದಾ ಭವಿಷ್ಯದ ಬಗ್ಗೆ, ಹೊಸ ಆವಿಷ್ಕಾರಗಳ ಬಗ್ಗೆ ಮತ್ತು ಸಮಾಜದ ಒಳಿತಿನ ಬಗ್ಗೆ ಚಿಂತಿಸುತ್ತಿರುತ್ತದೆ. ಸಾಮಾನ್ಯ ವಿಷಯಗಳಿಗಿಂತ ವಿಜ್ಞಾನ, ತಂತ್ರಜ್ಞಾನ, ಸಮಾಜ ಸುಧಾರಣೆ ಮತ್ತು ಬ್ರಹ್ಮಾಂಡದ ರಹಸ್ಯಗಳನ್ನು ಭೇದಿಸುವುದರಲ್ಲಿ ಇವರಿಗೆ ಹೆಚ್ಚು ಆಸಕ್ತಿ. ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ಕುಂಭರಾಶಿಯವರು ಸ್ನೇಹಪರರಾಗಿದ್ದರು, ಯಾರೊಂದಿಗೂ ಆಳವಾಗಿ ಬೆರೆಯುವುದಿಲ್ಲ, ಅವರು ಭಾವನಾತ್ಮಕವಾಗಿ ದೂರ ಉಳಿಯುತ್ತಾರೆ ಎಂದು. ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು. ಕುಂಭರಾಶಿಯವರು ಮಾನವೀಯತೆಯನ್ನು ಅತ್ಯಂತ ಆಳವಾಗಿ ಪ್ರೀತಿಸುವವರು. ಹೌದು, ನೀವು ಕೇಳಿದ್ದು ಸರಿ. ಅವರ ತರ್ಕಬದ್ಧ ವ್ಯಕ್ತಿತ್ವದ ಹಿಂದೆ ಇಡೀ ಸಮಾಜದ ಬಗ್ಗೆ ಕಾಳಜಿ ವಹಿಸುವ ಒಂದು ವಿಶಾಲವಾದ ಹೃದಯವಿದೆ. ಅವರು ಒಬ್ಬ ವ್ಯಕ್ತಿಗಿಂತ ಹೆಚ್ಚಾಗಿ ಒಂದು ಸಮೂಹವನ್ನು, ಇಡೀ ಮನುಕುಲವನ್ನು ಪ್ರೀತಿಸುತ್ತಾರೆ. ಅವರ ಸ್ನೇಹಕ್ಕೆ ಜಾತಿ, ಮತ, ಲಿಂಗದ ಹಂಗಿಲ್ಲ. ಅವರ ಸ್ನೇಹ ಸಿದ್ಧಾಂತ ಮತ್ತು ಬೌದ್ಧಿಕತೆಗೆ ಹೆಚ್ಚು ಬೆಲೆ ಕೊಡುತ್ತದೆ. ನೀವು ಅವರ ಬುದ್ಧಿವಂತಿಕೆಯನ್ನು ಗೌರವಿಸಿದರೆ ಅವರಿಗಿಂತ ಉತ್ತಮ ಮತ್ತು ನಿಷ್ಠಾವಂತ ಬೌದ್ಧಿಕ ಸ್ನೇಹಿತ ಮತ್ತೊಬ್ಬರಿಲ್ಲ. ಕುಂಭರಾಶಿಯವರು ಅತ್ಯುತ್ತಮ ಸಲಹೆಗಾರರು. ನಿಮ್ಮ ಯಾವುದೇ ಸಮಸ್ಯೆಗೆ ಅವರು ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸದೆ ಅತ್ಯಂತ ತಾರ್ಕಿಕ ಮತ್ತು ಪ್ರಾಯೋಗಿಕ ಪರಿಹಾರವನ್ನು ಸೂಚಿಸುತ್ತದೆ. ಇವರ ಸ್ನೇಹದಲ್ಲಿ ಅತಿಯಾದ ಭಾವನಾತ್ಮಕ ಸನ್ನಿವೇಶಗಳಿಗೆ ಜಾಗವಿರುವುದಿಲ್ಲ. ಪ್ರೀತಿಯನ್ನು ತೋರಿಸುವ ವಿಷಯದಲ್ಲಿ ಇವರು ಸ್ವಲ್ಪ ಭಿನ್ನ ರೀತಿಗೆ. ಇವರಿಗೆ ಪ್ರೀತಿ ಎಂದರೆ ಮೊದಲು ಅದೊಂದು ಉತ್ತಮ ಸ್ನೇಹವಾಗಬೇಕು. ಬೌದ್ಧಿಕವಾಗಿ ಹೊಂದಾಣಿಕೆ ಆಗದಿದ್ದರೆ ಇವರಿಗೆ ಪ್ರೀತಿ ಮೂಡುವುದು ಕಷ್ಟ. ತಮ್ಮ ಸಂಗಾತಿಯನ್ನು ಒಬ್ಬ ವ್ಯಕ್ತಿಯಾಗಿ ಗೌರವಿಸುತ್ತಾರೆ ಮತ್ತು ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡುತ್ತಾರೆ. ವೃತ್ತಿ ಜೀವನದ ಬಂದರೆ ಕುಂಭರಾಶಿಯವರು ಹುಟ್ಟು ವಿಜ್ಞಾನಿಗಳು ಮತ್ತು ಸಮಾಜ ಸುಧಾರಕರು. ಇವರಿಗೆ ವಿಜ್ಞಾನ, ಸಂಶೋಧನೆ, ತಂತ್ರಜ್ಞಾನ, ಗಗನಯಾನ, ಸಾಮಾಜಿಕ ಸೇವೆ, ಇಂಜಿನಿಯರಿಂಗ್ ಮತ್ತು ಜ್ಯೋತಿಷ್ಯದಂಥ ಕ್ಷೇತ್ರಗಳು ಹೆಚ್ಚು ಸೂಕ್ತ. ಇವರಲ್ಲಿರುವ ಹೊಸದನ್ನು ಕಂಡುಹಿಡಿಯುವ ವಿಶ್ಲೇಷಣಾತ್ಮಕ ಬುದ್ಧಿ ಇವರನ್ನು ತಮ್ಮ ಕ್ಷೇತ್ರದಲ್ಲಿ ಅನನ್ಯರನ್ನಾಗಿ ಮಾಡುತ್ತದೆ. ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ವಿಚಿತ್ರ. ಇವರಿಗೆ ಹಣದ ಮೇಲೆ ಹೆಚ್ಚು ವ್ಯಾಮೋಹವಿರುವುದಿಲ್ಲ. ಜ್ಞಾನ ಮತ್ತು ಅನುಭವಕ್ಕಾಗಿ ಹಣವನ್ನು ಖರ್ಚು ಮಾಡಲು ಇವರು ಹಿಂಜರಿಯುವುದಿಲ್ಲ. ಕುಂಭರಾಶಿಯವರು ತನ್ನ ಜೀವನದಲ್ಲಿ ಯಶಸ್ಸಿನ ಪತಾಕೆಯನ್ನು ಹಾರಿಸಲು ಸುಖ, ಸಂತೋಷ, ನೆಮ್ಮದಿಯಾಗಿರಲು ಮಾಡಬೇಕಾಗಿರುವಂಥ ಮೊದಲನೇ ಪ್ರತಿಜ್ಞೆ. ಕುಂಭರಾಶಿಯವರು ಜ್ಞಾನದ ಕುಂಭವನ್ನು ಹೊತ್ತವರು. ನಿಮ್ಮಲ್ಲಿ ನಾಲೆಡ್ಜ್ ಎಕ್ಸಲೆಂಟ್ ಆಗಿರುತ್ತದೆ. ನಿಮ್ಮ ಸುತ್ತಮುತ್ತಲಿನವರಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಾಸ್ಗೆ ಐಡಿಯಾಸ್ಗಳನ್ನು ಕೊಡುವಷ್ಟು ಎಕ್ಸ್ಪರ್ಟ್ಗಳಾಗಿರುತ್ತೀರಾ. ಎಲ್ಲರನ್ನೂ ಉದ್ಧಾರ ಮಾಡುತ್ತೀರಾ. ವಿಪರ್ಯಾಸ ಏನೆಂದರೆ ನಿಮ್ಮ ನಾಲೆಡ್ಜನ್ನು ನೀವೇ ನಿಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಳ್ಳುವುದಿಲ್ಲ. ನಿಮ್ಮ ನಾಲೆಡ್ಜನ್ನು ನಿಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಲು ಕಲಿಯದಿದ್ದರೆ ನಿಮ್ಮ ಜ್ಞಾನಕ್ಕೆ ಅರ್ಥವೇ ಇಲ್ಲ, ನಿಮ್ಮ ಬದುಕಿಗೂ ಅರ್ಥವಿರುವುದಿಲ್ಲ. ಕುಂಭರಾಶಿಯವರು ನಿಮ್ಮ ಜ್ಞಾನವನ್ನು ನಿಮಗೋಸ್ಕರ ಅಟ್ಲೀಸ್ಟ್ 50% ಇಂಪ್ಲಿಮೆಂಟ್ ಮಾಡುವುದನ್ನು ಕಲಿತರೆ ಗೆಲುವಿನ ಹಿಂದೆ ನೀವು ಓಡುವ ಅವಶ್ಯಕತೆ ಇಲ್ಲ. ಗೆಲುವು ನಿಮ್ಮನ್ನು ಹುಡುಕಿಕೊಂಡು ಹಿಂಬಾಲಿಸಿ ಬರುತ್ತದೆ. ಆದ್ದರಿಂದ ಕುಂಭರಾಶಿಯವರೇ, ಇವತ್ತೇ ಈ ಕ್ಷಣದಿಂದಲೇ ಪ್ರತಿಜ್ಞೆಯನ್ನು ಮಾಡಿ, ನನ್ನ ಜ್ಞಾನವೆಂಬ ಬಂಡವಾಳದಿಂದ ನನ್ನ ಜೀವನದ ಗುರಿ ಉದ್ದೇಶವನ್ನು ಬಹಳ ಸುಲಭವಾಗಿ, ಅತ್ಯಂತ ವಿಶ್ವಾಸಾರ್ಹದಿಂದ ತಲುಪುತ್ತೇನೆ ಎಂಬಂತಹ ದೃಢವಾದ ಸಂಕಲ್ಪವನ್ನು, ಪ್ರತಿಜ್ಞೆಯನ್ನು ಮಾಡಿ. ಈ ಪ್ರತಿಜ್ಞೆಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನೀವು ಕುಂಭರಾಶಿಯಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕತೆಯನ್ನು ಪಡೆಯುತ್ತೀರಾ. ಎರಡನೇ ಶಪಥ. ಕುಂಭರಾಶಿಯವರು ಹಣದ ಹಿಂದೆ ಓಡಬಾರದು. ನೀವು ಹಣದ ಹಿಂದೆ ಓಡಿದರೆ ಅದು ನಿಮ್ಮನ್ನು ಮರೀಚಿಕೆಯಂತೆ ಕಾಡುತ್ತದೆ. ನೀವು ನಿಮ್ಮ ಜೀವನದಲ್ಲಿ ಯಾವುದರ ಹಿಂದೆ ಓಡುತ್ತೀರೋ ಅದು ನಿಮ್ಮಿಂದ ದೂರ ದೂರ ಓಡಿ ಹೋಗ್ತಾನೆ ಇರುತ್ತದೆ. ನೀವು ಒಬ್ಬರನ್ನು ಮನಸಾರೆ ಪ್ರೀತಿಸಿದರೆ ಆ ಪ್ರೀತಿ ನಿಮ್ಮ ಕೈ ತಪ್ಪಿ ಹೋಗುತ್ತದೆ. ದೇವರು ನಿಮಗೆ ಸಂತೋಷವನ್ನು ಕೊಡುವುದು ಬಲೂನಿನಲ್ಲಿರುವಂಥ ಗಾಳಿಯ ರೀತಿ ಕ್ಷಣಿಕವಾಗಿರುತ್ತದೆ.
ನೀವು ಸಂತೋಷವಾಗಿದ್ದೇವೆ ಅಂದುಕೊಳ್ತೀರಾ. ಬಲೂನಿಗೆ ಒಂದೇ ಒಂದು ಪಿನ್ ಚುಚ್ಚಿದರೆ ಸಾಕು, ಒಂದೇ ಒಂದು ಕ್ಷಣದಲ್ಲಿ ಆ ಬಲೂನ್ನಲ್ಲಿ ಇರುವಂತಹ ಗಾಳಿಯೆಲ್ಲ ಹೊರಗಡೆ ಹೋಗಿ ಹೊಡೆದು ಹೋಗುತ್ತದೆ. ಇದೇ ರೀತಿ ಕುಂಭರಾಶಿಯವರು ನಾವು ಸಂತೋಷವಾಗಿದ್ದೇವೆ. ಯಾವ ಸಂತೋಷ ವ್ಯಕ್ತಿ ಹಣದ ಹಿಂದೆ ಹೋದರೂ ಅದು ನಿಮಗೆ ಸಿಗುವುದಿಲ್ಲ. ಆದ್ದರಿಂದ ನಾನು ಹಣದ ಹಿಂದೆ ಓಡುವುದಿಲ್ಲ. ನನ್ನ ಜೀವನದಲ್ಲಿ ಯಾವುದೇ ರೀತಿಯಾದಂಥ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುವುದಿಲ್ಲ. ನನ್ನ ಕೆಲಸವನ್ನು ನನ್ನ ಕರ್ಮದ ಮೇಲೆ ಮಾತ್ರ ನಂಬಿಕೆಯನ್ನಿಟ್ಟು ಇಡುತ್ತೇನೆ. ಬಿಟ್ಟಿದ್ದೆಲ್ಲ ಭಗವಂತನ ಮೇಲೆ ಬಿಡುತ್ತೇನೆ ಎಂಬಂಥ ಎರಡನೇ ಪ್ರತಿಜ್ಞೆಯನ್ನು ಮಾಡಿ. ನನಗೆ ಇಷ್ಟ ಹಣ ಬರಬೇಕು, ಅಯ್ಯೋ ನನಗೆ ಹಣವೇ ಬರ್ತಾ ಇಲ್ಲ, ಇಂತಹ ಮನಸ್ಥಿತಿಯಿಂದ ದೂರವಿರುತ್ತೇನೆ ಎಂಬಂಥ ಪ್ರತಿಜ್ಞೆಯನ್ನು ಮಾಡಿ ನೋಡಿ. ಆಟೋಮೆಟಿಕ್ ಆಗಿ ಹಣ ನಿಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ. ಮೂರನೆಯದಾಗಿ, ನಿಮ್ಮ ಸುತ್ತಮುತ್ತಲೂ ಇರುವಂಥ ಜನರ ಬಗ್ಗೆ ಪರಿತಾಪ ಪಡಬಾರದು ಹಾಗೂ ಅವರ ಜವಾಬ್ದಾರಿಯನ್ನು ಹೊರುವಷ್ಟು ಧಾರಾಳವಾಗಿ ಕೂಡ ಇರಬಾರದು ಎಂಬಂಥ ಪ್ರತಿಜ್ಞೆಯನ್ನು ಮಾಡಿ. ನೀವು ಸಹಾಯ ಮಾಡುವ ಗುಣದವರು. ನಿಮ್ಮ ಸಹಾಯ ಪಡೆದವರು ಅವರ ಜವಾಬ್ದಾರಿಯನ್ನು ಮರೆಯುತ್ತಾರೆ. ನಿಮ್ಮ ಮೇಲೆ ಅವಲಂಬಿತರಾಗಿ ಅವರು ಸೋಂಬೇರಿಗಳಾಗುವುದಕ್ಕೆ ನೀವೇ ಕಾರಣರಾಗುತ್ತೀರಾ. ಜೀವನ ಪೂರ್ತಿ ಬೇರೆಯವರ ಜವಾಬ್ದಾರಿಗಳನ್ನು ನೀವೇ ಹೊತ್ತರೆ ನಿಮ್ಮ ಜೀವನದ ಜವಾಬ್ದಾರಿಯನ್ನು ನೀವು ಹೊರುವುದು ಯಾವಾಗ? ಇದು ಸಾಧ್ಯವಾಗದ ಮಾತು. ಎಷ್ಟೇ ಬೇಕು ಅಷ್ಟು ಸಹಾಯವನ್ನು ಮಾಡಿ. ಕರ್ಣನ ರೀತಿ, ಧರ್ಮರಾಯನ ರೀತಿ ದಾನ ಧರ್ಮ ಮಾಡುವುದು 50% ಕಡಿಮೆ ಮಾಡಿ ನೋಡಿ. ಕುಂಭರಾಶಿಯವರು ದಾನ ಮಾಡುವುದರಲ್ಲಿ ಕರ್ಣನ ರೀತಿ, ನಿಮ್ಮ ಮನಸ್ಸು ಧರ್ಮರಾಯನ ರೀತಿ ವ್ಯೂಹದಲ್ಲಿ ತಂತ್ರವನ್ನು ರಚಿಸುವುದರಲ್ಲಿ ಶ್ರೀಕೃಷ್ಣನ ಹಾಗೆ ನೀವು. ಆದರೆ ಬೇರೆಯವರ ದೃಷ್ಟಿಯಲ್ಲಿ ನೀವು ಶಕುನಿ, ನಾರದರ ರೀತಿಯೇ ಕಾಣಿಸೋದು. ಆದ್ದರಿಂದ ಅವಶ್ಯಕತೆಗೆ ತಕ್ಕಂತೆ ಮಾತ್ರ ಸಹಾಯವನ್ನು ಮಾಡಿ. ನಿಮ್ಮ ಜೀವನ ಉದ್ಧಾರ ಮಾಡುವ ಕಡೆಗೂ ಗಮನ ಕೊಡಿ. ನನ್ನ ಜೀವನ ಉದ್ಧಾರ ಮಾಡುವ ಕಡೆ ನಾನು ಗಮನವನ್ನು ಕೊಡ್ತೇನೆ ಎಂಬಂಥ ಶಪಥವನ್ನು ಮಾಡಿ. ನಾಲ್ಕನೆಯದಾಗಿ, ಕುಂಭರಾಶಿಯವರು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಕುಂಭರಾಶಿಯವರಿಗೆ ಉಷ್ಣದ ದೇಹ, ತುಂಬ ಹೀಟ್ ಆಗೋದು ಜಾಸ್ತಿ. ನಿಮ್ಮ ದೇಹಕ್ಕೆ ಹೀಟ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಇರುವಂತಹ ಕಾರಣದಿಂದ ನಿಮ್ಮ ದೇಹದ ಉಷ್ಣತೆಯನ್ನು ಬಹಳ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಬೇಕಾಗುತ್ತದೆ. ಹೀಟ್ ಜಾಸ್ತಿ ಆದಾಗ ದೇಹದಲ್ಲಿ ಬೊಬ್ಬೆಗಳು ಉಂಟಾಗುವಂಥ ಸಾಧ್ಯತೆಗಳಿವೆ. ಆದ್ದರಿಂದ ನೀವು ಸಿಟ್ರಿಕ್ ಇರುವಂತಹ ಹಣ್ಣುಗಳನ್ನು, ಸಿಟ್ರಸ್ ಫ್ರೂಟ್ಗಳನ್ನು ಸೇವಿಸಿ ನಿಮ್ಮ ಆರೋಗ್ಯ, ನಿಮ್ಮ ಹೆಲ್ದಿ ಡಯಟ್ ಕಡೆ, ಹೆಲ್ದಿ ಲೈಫ್ ಸ್ಟೈಲ್ ಕಡೆ ಗಮನವನ್ನು ಕೊಡಲೇಬೇಕು. ನೀವು ಆರೋಗ್ಯವಾಗಿದ್ದರೆ ಯಾವ ಸಾಧನೆಯನ್ನಾದರೂ ಮಾಡಬಹುದು. ಆರೋಗ್ಯವೇ ಭಾಗ್ಯ. ನನ್ನ ಆರೋಗ್ಯದ ಕಡೆ ಗಮನವನ್ನು ಕೊಡುತ್ತೇನೆ, ನನ್ನ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡುವುದಿಲ್ಲ ಎಂಬಂಥ ಶಪಥವನ್ನು ಮಾಡಿ. ಐದನೆಯದಾಗಿ, ತಾಳ್ಮೆ ನಿಮ್ಮ ದೊಡ್ಡ ಅಸ್ತ್ರವಾಗಿರಬೇಕು. ತಾಳಿದವನು ಬಾಳಿಯಾನು ಎಂಬಂಥ ಮಾತನ್ನು ಸದಾ ನೀವು ನೆನಪಿನಲ್ಲಿಟ್ಟುಕೊಳ್ಳಿ. ಕುಂಭರಾಶಿಯವರು ನಿಮ್ಮ ಜೀವನದಲ್ಲಿ ಎಂತಹ ಕಷ್ಟ ಬಂದರೂ, ಸೋಲು ಬಂದರೂ, ಅವಮಾನಗಳು ಬಂದರೂ ಕುಗ್ಗದೆ, ತಾಳ್ಮೆಯನ್ನು ಕಳೆದುಕೊಳ್ಳದೆ, ಭರವಸೆಯನ್ನು ಬಿಡದೆ, ಬಹಳ ತಾಳ್ಮೆಯಿಂದ ಇರುವಂತಹ ಪ್ರತಿಜ್ಞೆಯನ್ನು ಮಾಡಿ. ನೀವು ಸೋತಾಗ ಎಲ್ಲರನ್ನೂ ಕೇಳಲು ಹೋಗಬೇಡಿ. ಕನಸು ನಿಮ್ಮದು, ಗುರಿ, ಉದ್ದೇಶ, ಸೋಲು, ಗೆಲುವು ಎಲ್ಲ ನಿಮ್ಮದೇ. ಆದ್ದರಿಂದ ಅನಾವಶ್ಯಕವಾಗಿ ನಿಮ್ಮನ್ನು ಕುಗ್ಗಿಸುವಂಥ ಜನರನ್ನು, ಸಂಬಂಧಿಕರನ್ನು ಸಲಹೆ ಕೇಳಲು ಹೋಗಬೇಡಿ. ನಿಮ್ಮ ಮನಸ್ಸಿನ ಮಾತನ್ನು, ನಿಮ್ಮ ಆತ್ಮದ ಮಾತನ್ನು, ನಿಮ್ಮ ಬುದ್ಧಿಯ ಮಾತನ್ನು, ನಿಮ್ಮ ಜ್ಞಾನದ ಮಾತನ್ನು ಮಾತ್ರ ಕೇಳಿ. ನಿಮ್ಮ ಬದುಕಿನಲ್ಲಿ ಬರುವಂತಹ ಸೋಲು, ಅವಮಾನ, ಅಂಧಕಾರವನ್ನು ತೊಡೆದು ಹಾಕುವಂಥ ಸಾಮರ್ಥ್ಯ ನಿಮ್ಮ ಜ್ಞಾನದ ಬೆಳಕೆಂಬ ಹಣತೆಗೆ ಇದೆ. ಆದ್ದರಿಂದ ಕುಂಭರಾಶಿಯವರು ನಿಮ್ಮ ಸುತ್ತಮುತ್ತಲೂ ಇರುವವರು ಅವಮಾನ ಮಾಡಿದರೂ ಕುಗ್ಗಬೇಡಿ. ತಾಳ್ಮೆಯಿಂದ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ. ಆಗ ನಿಮ್ಮ ಜೀವನದಲ್ಲಿ ಸೋಲು ಅನ್ನುವಂತಹ ಪದಕ್ಕೆ ಜಾಗವೇ ಇರುವುದಿಲ್ಲ. ಜೀವನದ ಯಶಸ್ಸಿಗೆ 2 ಕೈಗಳಿವೆ. ಮೊದಲನೆಯದು ಕಠಿಣ ಪರಿಶ್ರಮ. ಹಗಲು ರಾತ್ರಿ ಪರಿಶ್ರಮದಿಂದ ದುಡಿದಾಗ ನಿಮ್ಮ ಯಶಸ್ಸಿನ ಬಾಗಿಲು ತೆರೆದುಕೊಳ್ಳುತ್ತದೆ. ಮತ್ತೊಂದು ಕೈ, ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ ಸ್ವಲ್ಪ ಪ್ರಯತ್ನ ಪಟ್ಟರೂ ನಿಮ್ಮ ಯಶಸ್ಸಿನ ಬಾಗಿಲು ತೆರೆದುಕೊಳ್ಳುತ್ತದೆ. ಅದೃಷ್ಟ, ಸ್ಮಾರ್ಟ್ ವರ್ಕ್ ಮೇಲೆ ನಂಬಿಕೆಯನ್ನು ಇಟ್ಟು ದುಡಿಯಿರಿ. ಜಯ ಖಂಡಿತವಾಗಿಯೂ ನಿಮ್ಮದಾಗುತ್ತದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ಅವರಿಗೂ ಕೂಡ ಈ ವಿಡಿಯೋವನ್ನು ತಿಳಿಸಿ. ತಪ್ಪದೇ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.